ನಮ್ಮ NDA ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ, 3ನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ, ನೀಟ್ ಹಗರಣ, ನೀಟು ನೆಟ್ಟು ಶೇರು, ವಿದ್ಯಾರ್ಥಿಗಳ ಭವಿಷ್ಯ, ಸಮುದಾಯದ ಉದ್ಯೋಗ ಛಿದ್ರ ಆಗಿದೆ. ಸೊ ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ. ಸೊ ಇದಾಗಲೇ CBI ಎನ್ಕ್ವೈರಿ ಕೂಡ ನಡೀತಾ ಇದೆ. ಪಾರ್ಲಿಮೆಂಟ್ ಅಲ್ಲಿ ಕೂಡ ನಮ್ಮ ಚರ್ಚೆಗೆ ಬಹಳ ಒತ್ತನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಎಲ್ಲ ಇದನ್ನೇ ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವ್ರದ್ದು ಬೇಕಾದಷ್ಟ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ನಾವೆಲ್ಲ ಪಕ್ಷ ಅವರ ನಿರ್ದೆ ಮಾಡಿದ ಹಗರಣನ, ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ, ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಇದನ್ನ ಖಂಡಿಸುವಂಥ ಒಂದು ನಿರ್ಣಯ ಕೂಡ ಇವತ್ತು ಅಂಗೀಕರಿಸಿದ್ದೇವೆ. ಇದಲ್ಲದೆ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ನಮಗೆ ಭಾಳ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು. ನಾನು 6 ತಿಂಗಳ ಮುಂಚಿತವಾಗಿ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದೆ. ಅದೇ ಪದ್ಧತಿನ ಮುಂದಕ್ಕೂ ಕೂಡ ನಾವು ಮುಂದುವರಿಸ್ತೇವೆ. ಸೊ ಅಲ್ಲೂ ಕೂಡ ಚೆನ್ನಾಗಿ ಕೆಲವು ವೋಟ್ ಆಗಿದೆ. ಇನ್ನು ಕೆಲವು ಕಡೆಯಿಂದ ನಾವು ಸರಿ ಮಾಡ್ಕೊಳ್ಬೋದಾಯಿತು. 6 ಸೀಟಲ್ಲಿ 3 ಸೀಟ್ ನಾವು ಗೆದ್ದಿದ್ದೇವೆ. ದುಡಿದಂಥ ಎಲ್ಲ ನಮ್ಮ ಮತದಾರರಿಗೆ, ಕೊಟ್ಟಂಥ ಮತದಾರರಿಗೆ, ದುಡಿದಂಥ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದಿಸೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಆಮೇಲೆ 3 ಬೈ ಎಲೆಕ್ಷನ್ಸ್ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಟೀಮ್ ರಚನೆ ಮಾಡಿದ್ದೇನೆ. ಆಲೇ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ. ಶಿಗ್ಗಾಂವ್ ಮೀಟಿಂಗ್ ಆಯಿತು ಅಂತೇಳಿ ನಾವು ತಿಳಿಸಿದ್ರು. ಇನ್ನು 3ನೇ ತಾರೀಕು ಆದಮೇಲೆ ಇದು ಬಳ್ಳಾರಿದು ಸಂಡೂರು ಆಗ್ತದೆ. ಶಿವರಾಜ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಚನ್ನಪಟ್ಟಣ ಆಗ್ತಾ ಇದೆ. ಅದು ಕೂಡ ಒಂದು ರಿಪೋರ್ಟ್ ಕೊಡಿ, ಕ್ಯಾಂಡಿಡೇಟ್ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಇದಲ್ಲದೆ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಮತ್ತು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಮುಂದಿನ ಏನೇನು ಸವಾಲುಗಳಿದೆ ಅದನ್ನೆಲ್ಲ ಯಾವ ರೀತಿ ನೀವು ಎದುರಿಸಬೇಕು, ನಿಮ್ಮ ಜವಾಬ್ದಾರಿ ಏನು ತಿಳಿಸಿದ್ದೇನೆ, ಒಂದು ಆಕ್ಷನ್ ಪ್ಲಾನ್. ಇದಲ್ಲದೆ ನಿಮಗೂ ಕೂಡ ತಿಳಿಸ್ತೀನಿ. ಅದನ್ನು ಅವ್ರ ಹತ್ರ ಅಭಿಪ್ರಾಯ ಕೂಡ ತೆಗೆದುಕೊಳ್ತಾ ಇದ್ದೇವೆ.